Hello everyone, welcome to my YouTube channel. Annual Examination 2025-26 Summative Assessment Essay 2 Question Paper 9ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್. ಟೋಟಲ್ 80 ಮಾರ್ಕ್ಸ್ ಕ್ವಶನ್ 80 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಫಸ್ಟ್ ಕ್ವಶನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಇರುತ್ತೆ. ಈ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ನಿಮಗೆ 8 ಮಾರ್ಕ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ಸು ಕೂಡ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಸೊ ನೀವು ಆನ್ಸರ್ನ ನೀವು ಬರೀಬೇಕಾದ್ರೆ ಆಪ್ಷನ್ದು ಕೋಡ್ ಇರುತ್ತೆ ನೋಡಿ, ABCD ಅಂತ, ಅದನ್ನು ಮೆನ್ಷನ್ ಮಾಡಿ ನೀವು ಅಲ್ಲಿ ಬರೀಬೇಕಾಗುತ್ತೆ. ಸೊ ಈ ಮೇನಿಂದ ನಿಮಗೆ 8 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಈ ಒಂದು ಮೇನು ಇದೇ ಕ್ವಶನ್ಸ್ ಬರುತ್ತೆ ಅಂತ ನೀವು ಟೆಕ್ಸ್ಟ್ ಬುಕ್ನ ಜಾಸ್ತಿ ರೆಫರ್ ಮಾಡಬೇಕಾಗುತ್ತೆ. ಅವರು ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ಗಳನ್ನ ಅವರು ಆಲ್ಮೋಸ್ಟ್ ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಟೈಪ್ ಕ್ವಶನ್ಸ್ಗೆ ಅವರು ಕೇಳ್ತಾರೆ. ನೀವು ಟೆಕ್ಸ್ಟ್ ಬುಕ್ನ ನೀವು ಜಾಸ್ತಿ ರೆಫರ್ ಮಾಡಿ ನೀವು ಈ ಒಂದು ಮೇನ್ನ ಅಟೆಂಡ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಸೊ ಟೆಕ್ಸ್ಟ್ ಬುಕ್ನ ಜಾಸ್ತಿ ರೆಫರ್ ಮಾಡಬೇಕು. ನೆಕ್ಸ್ಟ್ ಮೇನ್ನಲ್ಲೂ ಕೂಡ ಅಷ್ಟೇ 1 ಮಾರ್ಕ್ಸ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸ್ ಈಚ್. ಇಲ್ಲಿ ಕೂಡ 8 ಮಾರ್ಕ್ಸ್ ಇದೆ. ಸೊ ನೀವು ಆನ್ಸರ್ನ ಮಾಡಬೇಕಾದ್ರೆ ನೀವು ಸೆಂಟೆನ್ಸಲ್ಲಿ ನೀವು ಇದನ್ನು ಬರಿಬೇಕಾಗುತ್ತೆ. ಸೊ 8 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಟೋಟಲ್ ಇದರಿಂದ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಈ 8 ಕ್ವಶನ್ಸ್ ಕೂಡ ನಿಮಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಿಂದನೇ ಇದು ಬರೋ ಒಂದು ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಒಂದು ಪಾರ್ಟ್ಸಲ್ಲಿ ಫಿಸಿಕ್ಸಲ್ಲಿ ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸು ಎಲ್ಲದ ಒಂದೊಂದು ಕ್ವಶನ್ಸ್ನ ಅವರು ಕೇಳಿದ್ದಾರೆ. ಸೊ ನೀವೆಲ್ಲನೂ ಕೂಡ ನೀವು ನೀಟಾಗಿ ರೆಫರ್ ಮಾಡಬೇಕಾಗುತ್ತೆ. ಇದು ಸೆಕೆಂಡ್ ಮೇನ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನಲ್ಲಿ ಇಲ್ಲೂ ಕೂಡ ಅಷ್ಟೇ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 to 4 ಸೆಂಟೆನ್ಸ್ ಅಂತ 8 ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ 16 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 18 ಕ್ವಶನ್ಗೆ ನಿಮಗೆ ಆಪ್ಷನ್ ಇರುತ್ತೆ. ಒಂದು ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ. ಟೋಟಲ್ 9 ಕ್ವಶನ್ ಇದೆ. ಸೊ ಇದರಲ್ಲಿ ನಿಮಗೆ ಒಂದು ಕ್ವಶನ್ ನಿಮಗೆ ಆಪ್ಷನ್ ಇರುತ್ತೆ. ಅದು ಕ್ವಶನ್ ನಂಬರ್ 18ಗೆ. ಈ ಕ್ವಶನ್ಸ್ ನಿಮಗೆ ಬುಕ್ ಬ್ಯಾಕ್ ಎಕ್ಸಸೈಸ್ ಇರುತ್ತೆ ನೋಡಿ, ಅಲ್ಲಿರೋ ಕ್ವಶನ್ಸ್ಗಳನ್ನ ಅವರು ಆಲ್ಮೋಸ್ಟ್ ಇಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 6 ಸೆಂಟೆನ್ಸಸ್ ಈಚ್. ಟೋಟಲ್ ನಿಮಗೆ ಇಲ್ಲಿ 9 ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. 25 ಕ್ವಶನ್ಗೆ ನಿಮಗೆ ಆಪ್ಷನ್ ಇದೆ. ನೆಕ್ಸ್ಟ್ 28 ಕ್ವಶನು ಕೂಡ ನಿಮಗೆ ಆಪ್ಷನ್ ಇರುತ್ತೆ. 29 ಕ್ವಶನು ಕೂಡ ನಿಮಗೆ ಆಪ್ಷನ್ ಇರುತ್ತೆ. 30 ಕ್ವಶನು ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಸೊ ನೀವು ಅದನ್ನು ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಾದ್ರೆ 30 ಅಂತ ನೀವು ಸೀರಿಯಲ್ ನಂಬರ್ ಹಾಕಿ ಅವೆರಡರಲ್ಲಿ ಯಾವುದಾದ್ರು ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಈ ಮೇನಿಂದ ನಿಮಗೆ ಟೋಟಲ್ 27 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 ಸೆಂಟೆನ್ಸಸ್ ಈಚ್. 8 ಸೆಂಟೆನ್ಸ್. ಇಲ್ಲಿ ನಿಮಗೆ ಯಾವುದೇ ಕೂಡ ಚಾಯ್ಸಸ್ ಅಂದರೆ 34 ಕ್ವಶನ್ಗೊಂದು ಚಾಯ್ಸ್ ಕೊಟ್ಟಿರ್ತಾನೆ. ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಇಲ್ಲಿ ನೀವು 4 ಕ್ವಶನ್ಸ್ನ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್. ಟೋಟಲ್ ನಿಮಗೆ 16 ಮಾರ್ಕ್ಸ್ ಸಿಗುತ್ತೆ. ಲಾಸ್ಟ್ ಮೇನಲ್ಲಿ ಮ್ಯಾಪ್ ಅಂದರೆ ನೀವು ಕರ್ನಾಟಕ ಮ್ಯಾಪ್ನ ನೀವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಕರ್ನಾಟಕ ಮ್ಯಾಪ್ನ ಡ್ರಾ ಮಾಡಿ ಯಾವುದಾದ್ರು 5 ಪ್ಲೇಸಸ್ನ ನೀವಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಕರ್ನಾಟಕ ಮ್ಯಾಪ್ ಡ್ರಾ ಮಾಡಿದ್ದಕ್ಕೆ 1 ಮಾರ್ಕ್ಸು, ಪ್ಲೇಸಸ್ನ ನೀವು ಐಡೆಂಟಿಫೈ ಮಾಡಿದ್ದಕ್ಕೆ ಟೋಟಲ್ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಥ್ಯಾಂಕ್ ಯು.